ಒಂದು ದಿನ ತಿರುಮಲದಲ್ಲಿ ಗರುಡನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಭಕ್ತರನ್ನು ನೋಡಿ ಆಶ್ಚರ್ಯಪಟ್ಟು ಸ್ವಾಮಿಯ ಬಳಿಗೆ ಬಂದು ಕೇಳಿದ, ಸ್ವಾಮಿ, ಇಷ್ಟು ಜನ ಭಕ್ತರು ನಿನ್ನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತಿದ್ದಾರೆ, ನಾನೇನಾದರೂ ಸಹಾಯ ಮಾಡಲೇ ಎಂದ. ಅದಕ್ಕೆ ಸ್ವಾಮಿ ನಗುತ್ತಾ, ಹೌದು ಗರುಡ, ನೀನು ಭಕ್ತರ ಹೃದಯವನ್ನು ನೋಡಿ ಯಾರು ನಿಜವಾದ ಭಕ್ತರೋ ಅವರನ್ನು ಮೊದಲ ದರ್ಶನಕ್ಕೆ ಬರುವಂಗೆ ಸಹಾಯ ಮಾಡು ಎಂದ. ಗರುಡನು ಸರಿ ಸ್ವಾಮಿ ಎಂದು ಹೊರಟ. ಕೆಲವು ನಿಮಿಷಗಳ ನಂತರ ಸ್ವಾಮಿ ಎಲ್ಲರ ಹೃದಯದಲ್ಲಿ ನೀನೇ ಇದೆಯಾ, ಎಲ್ಲರೂ ಗೋವಿಂದ 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 ಅಂತ ನಿನ್ನ ಜಪವನ್ನೇ ಮಾಡುತ್ತಿದ್ದಾರೆ, ನಾನು ಯಾರಿಗೆ ಅವಕಾಶ ಕೊಡಲಿ ಎಂದ. ಅದಕ್ಕೆ ಸ್ವಾಮಿ ಮುದ್ದಾಗಿ ನಗುತ್ತಾ, ಗರುಡ, ನನಗೆ ಗೊತ್ತು, ನನ್ನ ಭಕ್ತರು ನನ್ನನ್ನು ಹೃದಯದಲ್ಲಿ ಇರಿಸಿಕೊಂಡಿದ್ದಾರೆ, ನಿನ್ನಂತೆಯೇ ಅವರು ನನ್ನನ್ನು ಹೊತ್ತು ಕೊಂಡಾಡಿದ್ದಾರೆ. ನನ್ನ ಭಕ್ತರಿಗೆ ಸಮಯವಲ್ಲ, ಶ್ರದ್ಧೆ ಮಾತ್ರ ಮುಖ್ಯ ಎಂದು ಸ್ವಾಮಿ ಹೇಳಿದರು. ಈ ಕಥೆ ಕೇಳುತ್ತಿದ್ದಾಗ ನಿಮ್ಮ ಮನಸ್ಸಿಗೆ ವೆಂಕಟೇಶ್ವರನು ಬಂದು ಹೋದಂಗಾಯಿತೆ? ಹಾಗಾದರೆ ನಿಮ್ಮ ಭಕ್ತಿ ಅವರ ಪಾದ ಸ್ಪರ್ಶೆ ಮಾಡಿದಂತೆ ಲೆಕ್ಕ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಭಕ್ತಿ ಕಥೆಗಳನ್ನು ನಿಮಗೆ ತಲುಪಿಸುತ್ತೇನೆ. ಹರಿ ಓಂ.